ಗಣೇಶ ಹಬ್ಬಕ್ಕೆ ಮನೆ ಕ್ಲೀನಿಂಗು 5 ಮಿನಿಟ್ಸಲ್ಲಿ ಮಾಡಿದ್ದಾರೆ. ಈ ಪಾಯಸ ರೆಡಿಯಾಗಿದೆ. ಆದರೆ ನಮ್ಮ ಮನೇಲಿ ಹಬ್ಬಕ್ಕೆ ಮೊಸರನ್ನ. ಇವಾಗ ಬಿಡ್ದಿಗೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಎಬ್ಬರಿಸ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಬಿಡ್ದಿಗೆ ಹೋಗ್ತಾ ಇದ್ದೀನಿ. ನೀವು ಬನ್ನಿ. ನಮ್ಮ ಅತ್ತೆದಿರು ನಮ್ಮ ಅಪ್ಪಂಗೆ ರಾಖಿ ಕಟ್ಟಕ್ಕೆ ನೋಡಿ ಗೈಸ್ ಎಲ್ಲ ಹೆಂಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಅವಳು ಕವಿತಕ್ಕನ ಕೂಗ್ಬಿಡ್ಬೇಕು ತಾನೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ತುಂಬ ದಿನ ಆಯಿತು ಅಂದರೆ ನಮ್ಮ ಮಾಮ ಬಂದು ರಾಖಿ ಕಟ್ಟಿಸ್ಕೊಂಡೋಗಿದೆ. ಲಾಸ್ಟ್ ವ್ಲಾಗ್ ನಾನು ಮಾಡಿದ್ದು. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಗಣೇಶ ಹಬ್ಬಕ್ಕೆ ಮನೆ ಕ್ಲೀನಿಂಗು. ಮನೆ ಕ್ಲೀನಿಂಗ್ದೇ ಒಂದು ವ್ಲಾಗ್ ನಿಮಗೂ ನೋಡಿ ಬೇಜಾರಾಗಿರುತ್ತೆ. ಸೊ ಮನೆ ಕ್ಲೀನಿಂಗ್ ಏನೂ ತೋರಿಸಿಲ್ಲ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಇವಾಗ 12:10 ಆಗಿದೆ. ಕ್ಲೀನಿಂಗ್ದೇನೂ ತೋರಿಸ್ತಾ ಇಲ್ಲ. ನಮ್ಮದು ಪೂಜೆ ಇದೆ. ಪೂಜೆ ಅಂತಂದರೆ ಈ ಊರವರೆಲ್ಲ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ ಗೈಸ್. ಅಂದರೆ ಒಬ್ಬೊಬ್ಬರು ಮನೆಯವರು ಮಂಗಳವಾರ ಶುಕ್ರವಾರ ಈ ದಿನ ಒಬ್ಬೊಬ್ಬರು ಮಾಡಿಸ್ಬೇಕು ಅಂತ ಇರುತ್ತೆ. ಅದು ಅಮಾವಾಸ್ಯೆ ಹುಣ್ಣಿಮೆ ಒಂದೊಂದು ವಾರದಲ್ಲಿ 2 ದಿನ ಮಂಗಳವಾರ ಶುಕ್ರವಾರ. ನೀರು ಆಫ್ ಮಾಡು. ಮಂಗಳವಾರ ಶುಕ್ರವಾರ ಒಬ್ಬೊಬ್ರು ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ಅಂದರೆ ಮೀನ್ಸ್ ದೇವಸ್ಥಾನದ ಜವಾಬ್ದಾರಿ ಯಾರು ತೊಗೊಂಡಿದ್ದಾರೋ ಅವರು ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲರೂ ಪೂಜೆ ಮಾಡಿಸ್ಕೊಬರ್ಬೇಕು. ಸೊ ಅದೇ ಥರ ಈ ಸತ ಬೇಗನೆ ಬಂತು. 1-2-3 ಮಾಡಿಸಿಲ್ಲ ಅನಿಸುತ್ತೆ. ನೆಕ್ಸ್ಟ್ ನಮ್ಮದು ಅಂದರೆ ಅವ್ರು ಮಾಡಿಸಿಲ್ಲ ಅಂತಂದರೆ ಇನ್ನೊಬ್ರಿಗೆ ಅದು ಪಾಸ್ ಆಗುತ್ತೆ. ಸೊ ಯಾರು 1-2-3 ಮಾಡಿಲ್ಲ ಅಲ್ವ ಮಮ್ಮಿ? 1-2-3 ಮಾಡಲಿಲ್ಲ. ಸೊ ಅದಕ್ಕೆ ಇವಾಗಲೇ ನಮಗೆ ಬಂದಿದೆ. ಲಾಸ್ಟು ನಮ್ಮ ಅಕ್ಕನ ಪಾಪ ನೋಡೋಕ್ಕೆ ಹೋದಾಗ ಅಲ್ಲಿಂದ ಬೇಗ ಬಂದು ಮಾಡಿದ್ದೋ ಒಂದು ಸತ. ನಮ್ಮಮ್ಮ ವಿಶ್ ಮಾಡು ಅಂತ ಮಾಡ್ತೀನಿ. ನಮ್ಮ ಅಕ್ಕನ ಪಾಪನ ನೋಡೋಕ್ಕೆ ಹೋದಾಗ ಆವಾಗ ಒಂದು ಸತ ಪೂಜೆ ಮಾಡಿಸಿದ್ದು. ಇವಾಗಲೇ ಬೇಗ ಬಂದುಬಿಡ್ತು ಅನಿಸುತ್ತೆ. 1-2-3 ಮಾಡಿಲ್ಲ. ಸೊ ನಮಗೆ ಬೇಗ ಬಂದಿದೆ. ನೆಕ್ಸ್ಟು ನಮ್ದಾದಮೇಲೆ ಇನ್ನು ಬೇರೆಯವ್ರು ಸರ್ದಿ ಅವರು ಒಪ್ಪಿಸ್ಕೊಂಡು ಅವ್ರು ಮಾಡ್ತಾರೆ. ಸೊ ಹಿಂಗೆ ಮುಗಿತಾ ಇದ್ದಂಗೆ ಒಂದು 15 to 60 ಮನೆಗಳಿದೆ. 15 20 ಅಂದ್ಕೊಳ್ಳಿ. 20 ಮನೆಗಳಿದೆ. 20 ಮನೆಗಳು ಕಂಟಿನ್ಯೂಸ್ ಪೂಜೆ ಮಾಡಿಸ್ತಾನೆ ಇರ್ತಾರೆ. ಅದೊಂಥರ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಬಿಕಾಸ್ ಆ ದೇವಸ್ಥಾನದಲ್ಲಿ ಯಾರೂ ಪೂಜೆನೇ ಮಾಡಿಸ್ತಾ ಇರಲಿಲ್ಲ. ಮಾಡಿಸಿದ್ದೆ ವರ್ಷಕ್ಕೆ 2 ಸತ ಏನೋ ಪೂಜೆ ಮಾಡಿಸ್ತಾಯಿದ್ರು ಅಂಥೇಳಿ ಇವಾಗ ಹೊಸ ರೂಲ್ಸ್ ತಂದು 1 ಇಯರಿಂದ ಮಾಡ್ತಾಯಿದ್ದೆ. 1 ಇಯರ್ ಆಯಿತಾ ಮಮ್ಮಿ? 1.5 ಇಯರ್ ಆಯ್ತಂದೆ. ಸೊ ಇವಾಗ ಹೀಗೆ ನಡ್ಕೊ ಇದೆ. ಅದನ್ನು ನಾವು ಪಾಲಿಸಲೇಬೇಕು. ನಾವು ಪಾಲಿಸ್ತಾ ಇದ್ದೀವಿ. ಸೊ ಮನೆ ಕ್ಲೀನಿಂಗ್ ಆಲ್ಮೋಸ್ಟು ಬೆಳಗ್ಗೆ ಎದ್ದು ನಮ್ಮಮ್ಮನ ಮಕ್ಕ ತೋರಿಸ್ಲಾ ಮಮ್ಮಿ? ತೋರಿಸ್ಬಾರ್ದಂತೆ. ಇಲ್ಲಿ ಮರಗಳನ್ನೆಲ್ಲ ಸಾರಿಸಿ ಇಟ್ಟಿದ್ದಾರೆ. ಮರಗಳನ್ನೆಲ್ಲ ಸಾರಿಸಿ ಇಟ್ಟರು. ಮತ್ತು ನಾನು ನಮ್ಮಮ್ಮನ ತಲೆಗೆ ಮೆಹಂದಿ ಹಾಕಿದ್ದೀನಿ. ಸೊ ಅದಕ್ಕೆ ಮಕ್ಕ ತೋರಿಸ್ತಿಲ್ಲ. ಅದಾದಮೇಲಿಂದ ಬಂದು ನಾಷ್ಟನೂ ಮನೇಲಿ ಮಾಡಿಲ್ಲ. ಅಪ್ಪ ಹೋಟೆಲಿಂದ ತಂದರು. ಸೊ ಅಪ್ಪನೂ ಸ್ವಲ್ಪ ಆಚೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅಮ್ಮ ನಾನು ಇಬ್ಬರು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀವಿ. ಇನ್ನೂ ಮುಗ್ದಿಲ್ಲ. ನಮ್ಮಮ್ಮ ಅಡುಗೆಗೆ ಮನೆ ಕೆಲಸ ವಹಿಸ್ಕೊಂಡು ನಾನು ಆಚೆ ಕೆಲಸ ವಹಿಸ್ಕೊಂಡು ಮಾಡ್ತಾಯಿದ್ದೀನಿ. ಮೇಲ್ಗಡೆ ಹೋಗಿ ಮ್ಯಾಟ್ ತೊಳೆದು ಬ್ರೆಡ್ಶೀಟ್ನೆಲ್ಲ ಒಗೆಯೋಕ್ಕೆ ಹಾಕಿ. ಯಾಕಂದರೆ ನಮ್ಮ ಮೇಲೆ ಗಣೇಶ ಕೂರಿಸ್ತಾರೆ. ಎಷ್ಟು 5 ಇಯರ್ಸ್ ಆಯಿತಾ? 4 ಐ ಥಿಂಕ್ 4 or 5 4 ವರ್ಷದಿಂದ ಕೂರಿಸ್ತಾಯಿದ್ವಿ. ನಮ್ಮ ಮನೆಗೆ ನಮ್ಮ ಅತ್ತೆದೀರು ಬರ್ತಾರೆ ಗೈಸ್. ನಮ್ಮ ಅತ್ತೆದೀರು 3 ಜನ. ನಮ್ಮಪ್ಪನ ಅಕ್ಕಂದಿರಿಬ್ಬರು, ತಂಗಿ ಒಬ್ಬರು. ಸೊ 3 ಜನ ಅತ್ತೆದೀರು ಬರ್ತಾರೆ. ನಮ್ಮಮ್ಮ ಅವ್ರಿಗೆಲ್ಲ ಸೀರೆ ತೆಗೆದಿದ್ದಾರೆ. ತೋರಿಸ್ತೀನಿ ಅವ್ರನ್ನ ಬಂದ ಮೇಲೆ. ನಾಳೆ ಬರ್ತಾರಂತೆ ಅವರು. ಇವತ್ತು ಗೌರಿ ಹಬ್ಬ. ಸೊ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾನು ಈ ಹುಚ್ಚಿ ಥರ ಇದ್ದೀನಿ. ಸಂಜೆ ರೆಡಿಯಾಗಿ ಮತ್ತೆ ವ್ಲಾಗ್ ಮಾಡ್ತೀನಿ. ಸಾರಿ ಗೈಸ್, ನಮ್ಮ ಅಪ್ಪಂಗೆ 4 ಜನ ಸಿಸ್ಟರ್ಸು. ಅದರಲ್ಲಿ ಒಬ್ಬರು ತಂಗಿ, 3 ಜನ ಅಕ್ಕಂದಿರು. ಅದರಲ್ಲಿ ನಮ್ಮಪ್ಪನ ಫೇವ್ರೆಟ್ ನಮ್ಮತ್ತೆ, ನಮ್ಮ ಕವಿತಕ್ಕ ಇದ್ರಲ್ಲ ಅವರ ಅಮ್ಮ. 2 ವರ್ಷ ಆಯಿತು ಅವರು ತೀರೋದ್ರು. 2 ವರ್ಷದ ಹಿಂದೆ ನಮ್ಮತ್ತೆ ತೀರೋದ್ರು. ಇವಾಗ ಪ್ರೆಸೆಂಟ್ 3 ಮೆಂಬರ್ಸ್ ಇದ್ದಾರೆ. 3 ಜನ ಅತ್ತಿದ್ರು. ನಮ್ಮ ಟೋಟಲ್ 4 ಜನ ಅತ್ತಿದ್ರು. ಅದರಲ್ಲಿ ಇವಾಗಿರೋದು 3 ಜನ ಅತ್ತಿದ್ರು.
ಸೊ ತುಂಬ ಮಾತಾಡ್ಬಿಟ್ಟೆ. ಸೊ ಇಷ್ಟೇ, ಕೆಲಸ ಮಾಡಬೇಕಂತೆ. ಕೆಲಸ ಮಾಡಾಯ್ತು, ಇವಾಗ ಮನೆ ಒರೆಸ್ಬೇಕು. ಅಮ್ಮ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಮಾಡಿ ಬರಬೇಕು. ಸೊ ನನ್ನಷ್ಟರಲ್ಲಿ ಮನೆ ಒರೆಸಿ ಇನ್ನು ಸಂಜೆ ಪ್ರಸಾದಕ್ಕೆ ರೆಡಿ ಮಾಡಬೇಕು, ದೇವ್ರ ಪೂಜೆ ಮಾಡಿಸ್ಬೇಕು, ನಮ್ಮನೆ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಗೈಸ್ ತುಂಬ ಕೆಲಸ ಇದೆ. ನೈಟೆಲ್ಲ ಡೆಕೋರೇಟ್ ಮಾಡಬೇಕು. ತುಂಬ 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 ಕೆಲಸ ಇದೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ಏನಂತಂದರೆ ನಾವು ಪೂಜೆ ಮಾಡಿಸ್ತಿದ್ದೋ ಇವತ್ತು, ಬಟ್ ನಾವು ಹೇಳಿದ್ದು 4 o'clockಗೆ, ಅವರು 2 o'clockಗೆ ಬಂದುಬಿಟ್ಟಿದ್ದಾರೆ. ನಾವು ಏನಂದ್ರೆ ಏನು ಮನೆ ಕ್ಲೀನ್ ಮಾಡ್ತಾನೆ ಇದ್ದೋ, ಅವರು ಬಂದುಬಿಟ್ಟಿದ್ದಾರೆ ಅಂತೇಳಿ ಅಮ್ಮ ದೇವ್ರ ಮನೆ ಕೆಲಸ ಅರ್ಧಕ್ಕೆ ಬಿಟ್ಟು ನಾನು ಮನೆ ಒರೆಸ್ತಾ ಇದ್ದವಳನ್ನ ಅಂಗಡಿಗೆ ಕಳಿಸಿ ಸಾಮಾನೆಲ್ಲ ತೊಗೊಂಡು ಇವಾಗ ಮಮ್ಮಿ ಅರ್ಜೆಂಟಲ್ಲಿ ಪಾಯಸ ಮಾಡಿಟ್ಟು ಹೋಗಿದ್ದಾರೆ. ಪಾಪಚ್ಚಿ 5 minutesಲ್ಲಿ ಮಾಡಿದ್ದಾರೆ. ಈ ಪಾಯಸ ರೆಡಿಯಾಗಿದೆ. ಅವರು ಲೇಟಾಗಿ ಬರೋಕ್ಕೆ ಹೇಳಿದ್ರು, ಬಟ್ ಬೇಗ ಬಂದಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಸ್ನಾನ ಮಾಡಿರಲಿಲ್ಲ, ಏನಿಲ್ಲ. ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅಂಗಡಿಗೆ ಓಡೋಗಿ ಅಂಗಡಿ ಪಾಯಸಕ್ಕೆ ಏನೇನು ಬೇಕೋ ಎಲ್ಲ ತೊಗೊಬಂದು, ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದೆ. ಅಮ್ಮ ಅಲ್ಲಿಗೆ ಹೋದ್ರು, ನಾನು ಸ್ನಾನ ಮಾಡ್ಕೊಂಡು ಇವಾಗ ಬಂದೆ. ಇವಾಗ ನಾನು ಪ್ರಸಾದ ತೊಗೊಂಡು ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣ. ಮನೇಲಿ ಏನೂ ಕೆಲಸನೂ ಆಗಿಲ್ಲ, ದೇವ್ರ ಮನೆ ಕೆಲಸನೂ ಆಗಿಲ್ಲ, ಅಡುಗೆ ಮನೆ ಕೆಲಸನೂ ಆಗಿಲ್ಲ. ಎಲ್ಲ ಅರ್ಧ ಮಾಡಿ ಅಲ್ಲಿಗೆ ಓಡೋಗಬೇಕು. ನೋಡಿ ಮೆಸ್ಸಿ ನೋಡಿ, ಅಲ್ಲಿ ಮೆಸ್ ನೋಡಿ, ಇಲ್ಲಿ ಮೆಸ್ ನೋಡಿ, ಇಲ್ಲಿ ಮೆಸ್ಸಿ, ಇಲ್ಲಿ ಮೆಸ್ ನೋಡಿ, ಅಲ್ಲಿ ಬಕೆಟು, ಮನೆ ಒರೆಸೋ ಬಕೆಟು ಅರ್ಧಕ್ಕೆಲ್ಲ ನಿಂತೈತೆ. ಬಿಕಾಸ್ ಅಲ್ಲಿಗೆ ಹೋಗಬೇಕು. ಯಾರಂದ್ರೆ ಏನಿಲ್ಲ, ಅಪ್ಪನೂ ಇಲ್ಲ, ನಾನು ಅಮ್ಮ ಇಬ್ಬರೇ ಮಾಡ್ತಾಯಿದ್ದೀವಿ. ಏನು ಮಾಡುತ್ತೋ ಏನೋ ಗೊತ್ತಿಲ್ಲ. ಪಾಯಸ ತೊಗೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು. ಫೋನ್ ಮಾಡಿ ಇನ್ನೇನಾದ್ರು ತೊಗೊಬರ್ಬೇಕಂತ ಕೇಳಿ ಇವಾಗ ಅಲ್ಲಿಗೆ ಹೋಗೋಣ. ಬನ್ನಿ, ಅಲ್ಲಿ ಏನು ಮಾಡ್ತಾರೆ ತೋರಿಸ್ತೀನಿ. ಅಲ್ಲಿಂದ ಪ್ರಸಾದ ಎತ್ಕೊಂಡು ದೇವಸ್ಥಾನ ಹತ್ರ ಬಂದೆ. ದೇವಸ್ಥಾನ ಹತ್ರ ಅಂತೂ ಫುಲ್ ಯಾರು ಜನನೇ ಇರಲಿಲ್ಲ. ಮಮ್ಮ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕಸ ಗುಡಿಸಿ ಎಲ್ಲ ನೀರಾಗಿ ತೊಳೆದಿದ್ರು. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಅಮ್ಮ ನನಗೆ ನಿಂಬೆಹಣ್ಣು ದೀಪ ಮಾಡು ಅಂತ ಬಿಟ್ಟಿದ್ರು. ನಿಂಬೆಹಣ್ಣು ದೀಪ ಮಾಡ್ತಿದ್ದೆ. ಅಲ್ಲಿ ಪೂಜಾರಿ ಅವರು ದೇವ್ರಿಗೆ ಅಲಂಕಾರ ಸ್ಟಾರ್ಟ್ ಮಾಡಿದರು. ಅಮ್ಮ ನಾನು ವೀಡಿಯೋ ತೆಗಿತಾಯಿದ್ರು. ಆ್ಯಂಡ್ ನಾವು ಲೇಟಾಗಿ ಹೋದ್ರು ಏನೂ ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ಅವರು ಪೂಜಾರಿಯವರು ನಾವು ಬರೋ ಅಷ್ಟರಲ್ಲಿ ಹೋಗಿದ್ವಿ. ನಾವು ಬರೋಕ್ಕಿಂತ ಮುಂಚೆ ಹೋಗಿ ಕ್ರಿಕೆಟ್ ಆಡ್ತಿದ್ರಂತೆ. ಏನು ಪರವಾಗಿಲ್ಲ ಬಿಡಿ ಅಂತಂದರು. ಸೊ ನೋ ಪ್ರಾಬ್ಲಮ್, ಏನು ಅಷ್ಟು ಲೇಟ್ ಏನಾಗಿರಲಿಲ್ಲ. ಸೊ ಫುಲ್ ಆಲ್ಟ್ರೇಷನ್ ಮಾಡಿಸಿ ಪ್ರಸಾದನೂ ಹಿಡ್ಕೊಂಬಿಡ್ಕಾಯಿತು. ಏನೂ ಮಾಡೋಕ್ಕಾಗಲ್ಲ. ಸೊ ಹೋಗ್ತಾಯಿದ್ದೀವಿ. ಬೇಗ ಅರ್ಜೆಂಟಲ್ಲಿ ಮಾಡಿದ ಪಾಯಸ ಫುಲ್ ಆಲ್ಟ್ರೇಷನ್ ಮಾಡಿಸ್ಬಿಟ್ಟಿದ್ದಾರೆ ದೇವಸ್ಥಾನನ. ಇವಾಗ ಹೋಗ್ತಾಯಿದ್ದೀವಿ ಮತ್ತೆ ವಾಪಸ್. ಯಾರಿಗೂ ಸಿಗಲಿಲ್ಲ ಪ್ರಸಾದ. ಅರ್ಧ ಜನಕ್ಕೆ ಸಿಕ್ತು, ಅರ್ಧ ಜನಕ್ಕೆ ಸಿಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇಗ ಇದ್ದಿದ್ದರಿಂದ ಮಾಡಿ ಕೊಟ್ಟು ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲರ ಮನೇಲಿ ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಮಾಡಿದ್ರೆ ನಮ್ಮ ಮನೇಲಿ ಹಬ್ಬಕ್ಕೆ ಮೊಸರನ್ನ. ಸೊ ಗೈಸ್, ಇದು ನಮ್ಮ ಮನೆಯ ಗೌರಿ ಪೂಜೆ ಅಂತೆ. ಇದಕ್ಕೆ ಯಾಕೆ ಪೂಜೆ ಮಾಡೋದು? ನಮ್ಮನೇಲಿ 3 ಸೆಟ್ ಇದೆ. ಹಾಂ ಹೌದು. ಸೊ 3 ಸೆಟ್ ಮರಗಳಿದೆ. ಮೊರಗಳು. ಅಲ್ಲಿ ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಅಲ್ಲಿ ಬಂದು ಸುಬ್ಬಿ ಹಾಯ್. ನಮ್ಮ ಅಕ್ಕನ ಮಗಳು. ಅಕ್ಕ ಮೀನ್ಸ್ ನಮ್ಮಪ್ಪನ ಅಕ್ಕನ ಮಗಳವ್ರ ಮಗಳು. ಸೊ ನಾನು ಬಿಡ್ದಿಗೆ ಹೋಗಬೇಕು. ನಮ್ಮಪ್ಪ ಮಲ್ಕೊಬಿಟ್ಟಿದ್ದಾರೆ. ನಮ್ಮ ಅತ್ತೆಯರು ಇವತ್ತೇ ಬರ್ತಾಯಿದ್ದಾರಂತೆ ಗಾಯ್ಸ್. ನಮ್ಮ ಡ್ಯಾಡಿಯವರ ಅಕ್ಕಂದಿರು, ಅಕ್ಕ ಆ್ಯಂಡ್ ತಂಗಿ, ಇನ್ನೊಬ್ಬರು ಬರ್ತಾಯಿಲ್ಲಂತೆ.
ಇನ್ನೊಬ್ಬರು ಮಿಸ್ ಆಗಿದ್ದಾರೆ, ನಮ್ಮ ದೊಡ್ಡ ತಾಯಮ್ಮ. ನಮ್ಮಪ್ಪನ ದೊಡ್ಡ ಅಕ್ಕ ಬರ್ತಾ ಇಲ್ಲಂತೆ, ಆ್ಯಂಡ್ ಇಬ್ಬರು ಬರ್ತಾ ಇದ್ದಾರೆ. ಹಾಂ ಸರಿ. ಇವಾಗ 2 ಮೆಂಬರ್ಸ್ ಬರ್ತಾ ಇದ್ದಾರಂತೆ. ಅಲ್ಲಿ ಲಿಸ್ಟ್ ರೆಡಿಯಾಗಿದೆ, ಬಿಡದಿಗೆ ಹೋಗ್ಬೇಕು. ನಮ್ಮಪ್ಪ ಇದು ಹೊರಟಿಲ್ಲ, ಸೊ ಹೋಗಿಲ್ಲ ಏನಿಲ್ಲ. ಸೊ ಬನ್ನಿ ನಮ್ಮಪ್ಪನ ಎಬ್ಬರಿಸಿ ಬಿಡದಿಗೆ ಹೋಗುವ. ನೋಡು ಹೆಂಗೆ ಗುಡ್ಡೆ ಹಾಕೊಂಡು ಕೂತಿದೀಯ. ಸೊ ಫೈನಲಿ ಇವಾಗ ಬಿಡದಿಗೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಎಬ್ಬರಿಸ್ಬಿಟ್ಟು ನಮ್ಮಪ್ಪನ ಕರ್ಕೊಂಡು ಬಿಡದಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ನಾನು ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಸೊ ಫೈನಲಿ ಬಿಡದಿಗೆ ಬಂದು, ಬಟ್ ದಿನ ನೋಡೋ ಬಿಡದಿಕ್ಕಿಂತ ಹಬ್ಬಗಳಲ್ಲಿ ಬಿಡದಿನ ನೋಡೋಕೆ ನಿಜವಾಗ್ಲೂ ಆಗಲ್ಲ. ಹೆವಿ ರಶ್ ಇರುತ್ತೆ, ತಗೊಳ್ಳೋಕ್ಕೂ ಆಗಲ್ಲ. ರೈಟ್ ಕೂಡ ಇರುತ್ತೆ. ಆ್ಯಂಡ್ ನಾವು ಈ ಥರ ಬಿಡದಿಗೆ ಬರೋದು ರೇರು. ಯಾವುದಕ್ಕೂ ನಾವು ಬಿಡದಿಗೆ ಬರಲ್ಲ. ಇಲ್ಲಿ ಅಕ್ಕಪಕ್ಕನೇ ತೊಗೊತೀವಿ, ಬಟ್ ಈ ಥರ ಹಬ್ಬಗಳಲ್ಲಿ ಮಾತ್ರ ನಾವು ಬಿಡದಿಗೆ ಹೋಗಿ ತೊಗೊಂಡಿರೋದು. ಸೊ ಹೆವಿ ರಶ್ ಇತ್ತು ಮತ್ತು ಹೆವಿ ಅಷ್ಟೇ ಪ್ರೈಸ್ ಇತ್ತು ಕೂಡ. ದಿನ ಓಡಾಡೋ ಬಿಡದಿ ಇವತ್ತು ಫುಲ್ಲು ರಶ್ಶು ಗೈಸ್. ಯಪ್ಪ ಹೆವಿ ಗೈಸ್. ಫೈನಲಿ ಮನೆಗೆ ಬಂದು ಬಿಡದಿ ಅಂತೂ ಹೆವಿ ರಶ್ಶು ಗುರು. ಯಪ್ಪ ರೈಟು ಹಾಗೆ ಇದೆ. ಇದಿಷ್ಟು ತರಕಾರಿಗೆ ನಮ್ಮಪ್ಪ 200 ಕೊಟ್ಟಿದ್ದಾರೆ. 200. ಇದು ಒಂದು ಮೊಳ ಹೂವು 100 ರೂಪಾಯಿ. ಇದು 1/4 kg 80 ರೂಪಾಯಿನೂ. ನಾನು ಚೌಕಾಸಿ ಮಾಡಿ 20 ರೂಪಾಯಿ ಕಮ್ಮಿ ಮಾಡಿ 60 ರೂಪಾಯಿ ತೊಗೊಬಂದೆ. 2 ಅನಾನಸಿಂದ 150. ಆಮೇಲೆ ಮಾವಿನ ಸೊಪ್ಪಿಗೆ ಎಷ್ಟು ಕೊಟ್ಟೆ ಪಾಪ? ಮಾವಿನ ಸೊಪ್ಪಿಗೆ 50 ರೂಪಾಯಿ. ಬೇಗ ಅದು ಬಾಳೆಕಂದು ಏನೂ ತರಲಿಲ್ಲ, ಏನೂ ಮಾಡಲ್ಲ. ಈ ದುಡ್ಡು ಮಮ್ಮಿ ಎಷ್ಟು ಹೆವಿ ಜಾಸ್ತಿ ಗೊತ್ತಾ. ಇದು ಪೂಜೆ ಸಾಮಾನು ನಮ್ಮ ಮಮ್ಮಿಗೆ. ಇದು ಒಂದೇ ಒಂದು ಇದಕ್ಕೆ ಮಮ್ಮಿ 40 ರೂಪಾಯಿ. ಇದಕ್ಕೆ ನಮ್ಮಮ್ಮ ಗೌರಿ ಪೂಜೆ ಮಾಡಿಬಿಟ್ಟಿದ್ದಾರೆ. ಏನೋ ಗಮ್ಮಂತೈತಲ್ಲ ಇಲ್ಲಿ. ಓ ಇದು ಗುರು ಗಮ್ಮಂತೈತೆ ಮಮ್ಮಿ. ಗಂಧದ ಕಡ್ಡಿ ಏನೋ ಗಮ್ಮಂತೈತಲ್ಲ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಇವೆಲ್ಲ ನಮ್ಮ ಮಮ್ಮಿ ಹೇಳಿರುವ ಪೂಜೆ ಸಾಮಾನು. ಇದೊಂದಕ್ಕೆ 40 ರೂಪಾಯಿ. अच्छे ये ಗೊತ್ತಾಗಿಲ್ಲ. ಇದು ಮಿಕ್ಸು ಹಣ್ಣು, ಫ್ರೂಟ್ಸ್ ಆ್ಯಂಡ್ ಬನಾನಾ ಆ್ಯಂಡ್ ಎಲೆ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಬಂದು ಇಷ್ಟಕ್ಕೆ ಎಷ್ಟಾಯಿತು? 1,500. ಇಷ್ಟಕ್ಕೇನೆ ಹೂವು ಕಟ್ಟಿರೋ ಹೂವು ಎಷ್ಟೇಳು ಮಾರ? ಥೂ ಮಳ ಥೂ ಮಾರು 150 ರೂಪಾಯಿ. ಬುಡುವ ತಂದಿದ್ದೀನಿ, ಅಪ್ಪ ಬೆಳಗ್ಗೆ ತಗೋಬರ್ತದಂತೆ. ಹಾರನೂ ತಂದಿಲ್ಲ. ಸೊ ಇಷ್ಟೇ. ಇವಾಗ ಮನೆಗೆ ಬಂದು ರೆಸ್ಟ್ಗೆ ಮಾಡ್ತಾಯಿದ್ದೀನಿ. ಇನ್ನಲ್ಲಿ ಡೆಕೋರೇಟ್ ಮಾಡಬೇಕಂತೆ, ಅದೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ಹಾರ ಮಾಡ್ತಾಯಿದ್ದೀನಿ ಈಗ. ಯಾವುದು ಎಷ್ಟು ಉದ್ದಾಗೋಯ್ತಿದ್ದು, ತುಂಡಾಗೋಯ್ತು ಒಂದು ಉದ್ದ. ಅಲ್ಲಿ ನಮ್ಮಪ್ಪ ಅವ್ರ ಅಕ್ಕ ಬಂದ್ಬಿಟ್ಟವ್ರೆ ಅಂತ ಆಚೆಯಿಂದ ಹೊರಕ್ಕೆ, ಒಳಗಡೆಯಿಂದ ಆಚೆಗೆ ತಿರುಗ್ತೈತೆ.
ಅವ್ರ ಅಕ್ಕ ಮತ್ತು ತಂಗಿ ಬಂದಿದ್ದಾರಂತೆ, ಅಂದರೆ ನಮ್ಮ ಅತ್ತೆದಿರು. ಅವು ಬಂದ್ರಿ ಈಗ ಜಸ್ಟ್ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ, ಇವಾಗ ಇಲ್ಲಿಗೆ ಬರ್ತಾರೆ. ಸೊ ನಾನು ಹಾರ ಮಾಡ್ತಾಯಿದ್ದೀನಿ, ಫಸ್ಟ್ ಟೈಮ್ ನೋಡುವ ಹೇಗೆ ಬರುತ್ತೆ ಅಂತ. ನಮ್ಮ ಅತ್ತೆದಿರು ನಮ್ಮ ಅಪ್ಪಂಗೆ ರಾಖಿ ಕಟ್ಟಕ್ಕೆ ನೋಡಿ ಗೈಸ್ ಎಲ್ಲ ಹೆಂಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನುಗ್ಡ ಹೊಡ್ತಿದ್ದೀವಿ ಸರ್. ಹಾಂ, ಇವರು ನಮ್ಮಪ್ಪನ ಅಕ್ಕ, ದೊಡ್ಡಕ್ಕ ಬಂದಿಲ್ಲ, ಇವರು ಇನ್ನೊಬ್ರು ಅಕ್ಕ ನಮ್ಮ ಅತ್ತೆ. ಸೊ ಗೈಸ್ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೋ. ನಮ್ಮ ಅತ್ತೆಂದಿರಿಬ್ಬರು ನಮ್ಮ ಅಪ್ಪಂಗೆ ಬಂದು ರಾಖಿ ಕಟ್ತಾಯಿದ್ರು. ನೈಟ್ ಆಲ್ಮೋಸ್ಟ್ 8 o'clock ಆಗಿತ್ತು. ಅವಾಗ ಬಂದು ರಾಖಿ ಕಟ್ತಾಯಿದ್ರು, ಬಿಕಾಸ್ ಅವ್ರು ಅವಾಗಷ್ಟೇ ಊರಿಂದ ಬಂದಿದ್ದರು. ಅವರು ಪ್ರತಿ ವರ್ಷ ಗೌರಿ ಹಬ್ಬದ ದಿನವೇ ರಾಖಿ ಕಟ್ತಾರೆ. ಇನ್ನು ಮಿಕ್ಕಿದ್ದು ಸಿಗಲ್ಲ ರಾಖಿ ಹಬ್ಬದ ದಿನ ಅಂಥೇಳಿ ಗೌರಿ ಹಬ್ಬದ ದಿನವೇ ಬಂದು ರಾಖಿ ಕಟ್ಟಿ ಹಬ್ಬದ ದಿನ ಇದ್ದು ಹಬ್ಬದ ದಿನ ಹೋಗ್ತಾರೆ. ರಾಖಿ ಅಂದರೆ 4 ಜನ ಅಕ್ಕಂದಿರಿಗೆ ಒಬ್ಬ ಮುದ್ದಿನ ತಮ್ಮ ಇರೋದು, ಅದು ನಮ್ಮ ಡ್ಯಾಡಿ. ಇಬ್ಬರು ಅಣ್ಣಂದಿರಿದ್ದಾರೆ, ಅವ್ರಿಗೂ ಕಟ್ಟಿದ್ದಾರಂತೆ. ನಾನು ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅಪ್ಪಂಗೆ ಕಟ್ಟಿದ್ದು ನಮ್ಮ ಮನೇಲಿ ಆಗಿದ್ದರಿಂದ ನಾನು ವಿಡಿಯೋ ಮಾಡಿದೆ. 4 ಜನ ಅತ್ತೆದಿರಲ್ಲಿ ಒಬ್ಬರು ಅತ್ತೆ ಇಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು 3 ಜನದಲ್ಲಿ ಒಬ್ಬರು ಚಿಕ್ಕ ತಂಗಿ, ಇಬ್ಬರು ಅಕ್ಕಂದಿರು. ಒಬ್ಬರು ಅಕ್ಕ ಬಂದಿರಲಿಲ್ಲ, ಅವ್ರ ಹೆಸರು ದೊಡ್ಡ ತಾಯಮ್ಮ, ಅವ್ರು ಬಂದಿರಲಿಲ್ಲ. ಇನ್ನೊಬ್ಬರ ಹೆಸರು ಚಿಕ್ಕ ತಾಯಮ್ಮ, ಅವರು ನಮ್ಮ ಅತ್ತೆ, ನಮ್ಮ ಅಪ್ಪನ ಅಕ್ಕ, 2ನೇ ಅಕ್ಕ. ಸೊ ಇವರು ರಾಖಿ ಕಟ್ತಾ ಇರೋರು ನಮ್ಮ ಅತ್ತೆ, ಗೀತತ್ತೆ. ಎಲ್ಲರೂ ಸೇರಿ ರಾಖಿ ಕಟ್ಟಿದ್ರು. ತಮ್ಮಂಗೆ ಅಂಗಡಿಯಿಂದ ತಂದಿರೋ ಸ್ವೀಟ್ ತಿನ್ನಿಸ್ಬಾರ್ದು ಅಂಥೇಳಿ ಅವರೇ ಮನೆಯಿಂದ ಅವ್ರ ಕೈಯಾರೆ ಮಾಡ್ಕೊಬಂದಿರೋ ಒಬ್ಬಟ್ಟು ಊರಿಂದ ತೊಗೊಬಂದು ರಾಖಿ ಕಟ್ಟಿ ಅವ್ರಿಗೆ ಒಬ್ಬಟ್ಟನ್ನ ತಿನ್ನಿಸಿದ್ರು. ಸೊ ಈ ಬಾಂಡಿಂಗ್ ಆ್ಯಂಡ್ ಲವ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇವ್ರುಗಳ ಮಧ್ಯ. ಊರಿಗೆ ಹೋದಾಗೂ ಅಷ್ಟೇ ತಮ್ಮನ ಕಂಡ್ರೆ ಬಹಳ ಪ್ರೀತಿ, ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ ತಮ್ಮನ ಕಂಡ್ರೆ. ಸೊ ರಾಖಿ ಕಟ್ಟಿದ್ರು. ನಂಗೆ ನಿಜ ಖುಷಿ ಆಗುತ್ತೆ ಅವ್ರು ಊರಿಂದ ಬಂದು ಈ ಥರ ರಾಖಿ ಕಟ್ತಾರೆ ಅಂಥೇಳಿ. ಆ್ಯಂಡ್ ಅವ್ರು ಆ ಕಡೆ ರಾಖಿ ಕಟ್ತಾಯಿದ್ರು. ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿ ನಾನು ಎಕ್ಕದ್ದು ಹೂವು ದಾರಕ್ಕೆ ಮಾಡ್ತಿದ್ದೆ. ನಮ್ಮ ಅತ್ತಿಗೆ ಹೂವಿನ ದಿಂಡು ಕಟ್ತಾಯಿದ್ರು. ಸೊ ಅವಳನ್ನ ನನ್ನ ಅತ್ತಿಗೆ ಅಂತ ಯಾಕೆ ಕರೆಯೋಲ್ಲ ಅಂತ ಹೇಳಿದ್ರೆ, ಅವಳು ನನ್ನ ಚಿಕ್ಕ ವಯಸ್ಸಿಂದ ಜೊತೆಗೆ ಆಟಾಡಿ ಬೆಳೆದವರು. ಸೊ ಅದರಿಂದ ಅವಳಿಗೆ ಹೋಗೆ ಬಾರೆ ಅಂತ ಕರೆದೇ ರೂಢಿ ನನಗೆ. ಸೊ ಅದರಿಂದ ಅವಳಿಗೆ ಹೋಗೆ ಬಾರೆ ಅಂತಲೇ ಕರಿತೀವಿ. ಸೊ ನಾನು ಎಕ್ಕದಾರ ಎಲ್ಲ ಮಾಡಿದೆ, ಬಟ್ ಅದು ಜಾಸ್ತಿ ಹೂವು ಇದರಿಂದ ಅದು ಬಿಸಾಕಬಾರ್ದು ಅಂಥೇಳಿ 2 ಎಳೆ ಎಕ್ಕದ ಹಾರ ಮಾಡ್ತಿದ್ದೋ. ನಂಗೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಮ್ಮ ಅತ್ತೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಫೈನಲಿ 2 ಎಳೆ ಎಕ್ಕದ ಹಾರ ನಾನು ಮಾಡಿದೆ. ನಂಗೆ ಖುಷಿ ಆಯಿತು. ನಂಗೆ ಮಾಡೋಕ್ಕೆ ಬರದೇ ಇರೋದು ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನ್ನ ಇನ್ನೊಂದು ಟ್ಯಾಲೆಂಟ್ ಏನಂದರೆ ಹೂವು ಕಟ್ಟೋಕ್ಕೆ ಬರಲ್ಲ, ದಿಂಡು ಕಟ್ತೀನಿ. ಅದು ನನ್ನ ಇನ್ನೊಂದು ಟ್ಯಾಲೆಂಟು ಗೈಸ್. ರಾಖಿ ಕಟ್ಟೋ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಮಮ್ಮ ಇವ್ರಿಗೆ ನಮ್ಮ ಅತ್ತೆದಿರಿಗೆ ಬಾಗಿನ ಕೊಡ್ತಾಯಿದ್ರು. ಸೊ ಗೌರಿ ಹಬ್ಬ ಅಲ್ವಾ, ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ಸಂಪ್ರದಾಯ. ಅದು ಲಾಸ್ಟ್ 2 ಇಯರ್ಸಿಂದ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವ್ರಿಗೆ ಸೀರೆ ಕೊಡ್ಸೋಕ್ಕೆ ತವ್ರ ಮನೆಯವ್ರಂದರೆ ನಮ್ಮ ತಾತ ಇಲ್ಲ, ಅಜ್ಜಿ ಕೊಡಿಸೋ ಪೊಸಿಷನಲ್ಲಿಲ್ಲ. ಸೊ ಇರೋ ಒಬ್ಬ ತಮ್ಮ, ಮುದ್ದಿನ ತಮ್ಮ ಮತ್ತು ಅವರ ಹೆಂಡತಿನೇ ಕೊಡಿಸ್ಬೇಕು ಅಂಥೇಳಿ ಅಮ್ಮ ಲಾಸ್ಟ್ 2 ಇಯರ್ಸಿಂದ ಮಾಡ್ತಾಯಿದ್ದಾರೆ. ಬಾಗಿನ ಕೊಟ್ಟರು. ವಿ ಆರ್ ಹ್ಯಾಪಿ ದಟ್ ನಮ್ಮ ಮನೆಗೆ ಅವ್ರು ಬರ್ತಾರೆ ಅನ್ನೋದೇ ಖುಷಿ. ಅಂಥದ್ರಲ್ಲಿ ರಾಖಿ ಕಟ್ಟಿದ್ರು ಮತ್ತು ನಮ್ಮಮ್ಮ ಅವ್ರಿಗೆ ಬಾಗಿನ ಕೊಟ್ಟರು. ಆ್ಯಂಡ್ ನಮ್ಮ ಮನೆ ಗಣೇಶ ಹಬ್ಬಕ್ಕೆ ಅವರು ಇದ್ದರು ಅನ್ನೋದು ಏನೋ ಒಂಥರ ನಮಗೆ ಖುಷಿ. ಅವರು ಯೂಶ್ವಲಿ ಯಾವ ಫಂಕ್ಷನ್ಗೂ ಅಷ್ಟು ಅಟೆಂಡ್ ಆಗೋಲ್ಲ, ಬಂದರೆ ಅದು ನಮ್ಮ ಅದೃಷ್ಟ. ಆ ಥರ ನಮ್ಮ ಅತ್ತೆದಿರು. ಅಂದರೆ ನಮ್ಮ ದೊಡ್ಡತ್ತೆ ಬರ್ತಾರೆ, ಬಟ್ ನಮ್ಮ ಚಿಕ್ಕತ್ತೆ ಅಷ್ಟು ಎಲ್ಲಿಗೂ ಬರೋಲ್ಲ. ಅವರೊಂಥರ ಊರಲ್ಲೇ ಇರಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ಟು. ಸೊ ಅವ್ರು ಬಂದಿದ್ದು ನಮ್ಮ ಮನೆ ಹಬ್ಬಕ್ಕೆ ಖುಷಿ ಆಯಿತು. ನಮ್ಮ ಡ್ಯಾಡಿಗಂತೂ ಹೆವಿ ಖುಷಿ ಆಯಿತು ಅವ್ರು ಬಂದಿದ್ದು. ನಮ್ಮ ಅತ್ತೆ ಬಂದಿರಲಿಲ್ಲ, ಬಟ್ ನಮ್ಮ ದೊಡ್ಡತ್ತೆ ಬಂದಿರಲಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಅವ್ರು ಬರದೇ ಇರೋಕ್ಕೆ ರೀಸನ್ ಇದೆ. ಆ್ಯಂಡ್ ಅವ್ರ ಅಮ್ಮನಿಗೆ ಅಂದರೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ. ಸೊ ತುಂಬ ವಯಸ್ಸಾಗಿದೆ ಅವ್ರಿಗೆ, ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂಥೇಳಿ ಬಂದಿರಲಿಲ್ಲ ಅವರಷ್ಟೇ. ಅದರ್ವೈಸ್ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರಂತೆ. ಸೊ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂತ ಹೇಳಿದ್ರೆ. ಆಮೇಲಿಂದ ಎಲ್ಲರೂ ಬಾಗಿನೆಲ್ಲ ತೊಗೊಂಡಾದ್ಮೇಲೆ ಕೈಗಳಿಗೆ ದಾರ ಕಟ್ಕೊತಾ ಇದ್ರು. ನನಗೆ ಕಟ್ಟಿರಲಿಲ್ಲ ಗೈಸ್, ಅವರವರೇ ಕಟ್ಕೊಂಡಿದ್ರು. ಬಟ್ ಅವ್ರು ಕಟ್ಕೊಂಡಿದ್ದು ಖುಷಿ ಆಯಿತು.
ಆ್ಯಂಡ್ ಅವರು ನಾದ್ನೀರು ಅಂತ ಅನ್ಸೋದೇ ಇಲ್ಲ, ಯಾರು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಮ್ಮಮ್ಮನೂ ಅವ್ರಿಗೆ ಮೇಬಿ ಯಾವಾಗ ಕಾಲ್ ಮಾಡೋದು, ಏನೇ ಸಮಾಚಾರ ಆಗಿದ್ರು ದಿನ ಕಾಲ್ ಮಾಡಿ ಮಾತಾಡೋದು ಸಿಕ್ಕಾಪಟ್ಟೆ ಅವರು. ನಮ್ಮತ್ತೆ ವೀರು ನಮ್ಮಮ್ಮ ಅವರು ನಿಜ ನೋಡೋಕ್ಕೆ ಫ್ರೆಂಡ್ಲಿ ಥರನೇ ಇರೋದು. ಖುಷಿಯಾಗುತ್ತೆ ಅವ್ರ ಬಾಂಡಿಂಗ್ ನೋಡಿದ್ರೆ, ಮುಂದೆ ನಾವು ಹಿಂಗೆ ಇರಬಹುದು ಅಂತ. ಐ ಹೋಪ್ ನಮಗೂ ಅದೇ ಥರ ಸಿಗಲಿ ಅಂತ. ಸೊ ಇಷ್ಟೇ. ಆ್ಯಂಡ್ ಲಾಸ್ಟ್ ಫೈನಲಿ ನಮ್ಮ ಅತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು. ನಮ್ಮ ಅಪ್ಪನಿಗಿಂತ ದೊಡ್ಡವರು ಅವರು. ರಾಶಿ ಕಟ್ಟಿಸ್ಬೇಕಾದ್ರೆ ನಮ್ಮ ಅತ್ತೆ ಎಲ್ಲರೂ ನಗ್ತಾ ಇದ್ರು. ನಮ್ಮ ಅಪ್ಪ ಅಷ್ಟಾಗಿ ಯಾರ ಕಾಲಿಗೂ ಬೀಳಲ್ಲ. ಸೊ ಫೈನಲಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು. ಸೊ ಹಿರಿಯವರ ಕಾಲಿಗೆ ಬಿದ್ದು ಆಶೀರ್ವಾದ ಇನ್ನೊಬ್ಬಳವಳ ಭಾಗನ ಇಸ್ಕೊಳಕ್ಕೆ ಒಂಥರ ಏನಂತಾರಲ್ಲ ಹಾಗೆ. ಆ್ಯಂಡ್ ನಮ್ಮ ಅತ್ತಿಗೆಗೂ ನಮ್ಮ ಅಮ್ಮನೇ ಇನ್ನೊಬ್ರು ನಮ್ಮ ಅಪ್ಪ ಅವರ ಅಕ್ಕ ಇನ್ನೊಬ್ರು ತೀರೋಗಿದಾರಲ್ಲ. ಸೊ ಅವರ ತವ್ರ ಮನೆ ಅನ್ನೋದಿಲ್ಲ, ಅವಳಿಗೆ ನಮ್ಮ ಮನೆ ತವ್ರ ಮನೆ. ತೆಗೆದಿದ್ರು ಈ ಇಯರು ಅವಳಿಗೆ ಅವ್ರ ಅಕ್ಕ ತೆಗಿದ್ಲು. ನಮ್ಮ ಕವಿತಕ್ಕ ಸೀರೆಗೆ ನಮ್ಮಮ್ಮ ಬಾಗಿನ ಕೊಡ್ತಾಯಿದ್ರು. ಆ್ಯಂಡ್ ನಮ್ಮ ಕವಿತಕ್ಕಂಗೆ ನಮ್ಮಮ್ಮ ಈ ಸತ ಸೀರೆ ತೆಗೆದಿತ್ತು. ನಮ್ಮ ಸಂಧಿಗೂ ನಮ್ಮಮ್ಮ ಬಾಗಿನ ಕೊಟ್ಟು ನಮ್ಮ ಕವಿತಕ್ಕಂಗೆ ಕರೆಸಿ ಅವ್ರಿಗೂ ಬಾಗಿನ ಈ ಸತ ಕಂಪ್ಲೀಟ್ ಹಬ್ಬ ಅಂತ ನನಗೆ ಅನ್ನಿಸ್ತು. ಲಾಸ್ಟ್ ಇಯರು ಎಲ್ಲ ಬೆಳಗ್ಗೆ ಹಬ್ಬದ ದಿನ ಬಂದರು. ಈ ಸತ ಯಾವುದೇ ಒಂದು ಕೊರಗಿತ್ತು. ಬಟ್ ನಾವು ಮತ್ತೆ ಕೊಟ್ಟಿಲ್ಲ ಅನ್ನೋ ಕೊರಗು ಇವಾಗಲೂ ಇದೆ. ಸೀರೆ ಮನೇಲೇ ಇದೆ, ಕೊಟ್ಟಿಲ್ಲ ಅನ್ನೋ ಕೊಟ್ಟು ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಅತ್ತಿಗೆ ಎಲ್ಲ ನಿಂತ್ಕೊಂಡಿದ್ದು ಡೆಕೋರ್ ಮಾಡೋಕ್ಕೆ ಹಿಂದೆ. ಅದು ಡ್ಯಾಡಿ ಯಾವುದೋ ಒಂದು ಮಾಡ್ತೀನಿ ಅಂತಂದರು. ಸರಿ ಮಾಡು ಅಂತ ಹೇಳಿಬಿಟ್ಟೆ. ಅವರು ಫುಲ್ ನೆರಿಗೆ ಮಾಡಿ ಹಂಗೆ ಬಿಟ್ಬಿಡೋಣ ಅಂತಂದರು. ನಂಗೆ ಅದು ಓಕೆ ಆಗಲಿಲ್ಲ. ಸೊ ನಮ್ಮಪ್ಪ ನೀನು ಏನಾದ್ರು ಮಾಡ್ಕೊ ಅಂತಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದ್ರು. ಆ್ಯಂಡ್ ನಾನು ಯಾವುದೋ ಅಂದರೆ ಹಿಂಗೆ ನೋಡ್ತಾ ಕಲ್ತಿದ್ದೆ ಒಂದು 4-5 ಡಿಸೈನ್ಸ್ನ. ಲಾಸ್ಟ್ ಇಯರು ಎಲೆಯಲ್ಲಿ ಥರ್ಮೋಕೋಲ್ ಹಾಕಿ ಎಲೆಯಲ್ಲಿ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಈ ಸಲ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಏನೇನೋ ಆಗೋಯಿತು. ನೈಟು 11:30 ಆಯಿತು ನಾವು ಮಲ್ಕೊಳ್ಳೋಷ್ಟರಲ್ಲಿ. ನನಗೆ ನೈಟ್ ಏನೋ ಒಂದು ಮಾಡಿದೆ, ಬಟ್ ನನಗದು ಓಕೆನೇ ಅನ್ನಿಸ್ಲಿಲ್ಲ. ಯಾಕೋ ನನಗೆ ಓಕೆ ಥರ ಅಂತ ಅನಿಸ್ಬಿಟ್ಟು ನಂದು ಅದನ್ನೆಲ್ಲ ಅಲ್ಲೇ ಅರ್ಧಕ್ಕೆ ಬಿಟ್ಬಿಟ್ಟು, ನಮ್ಮಮ್ಮ ಎಲ್ಲ ಚೆನ್ನಾಗಿದ್ಬಿಡು ಇದೇ ಇರಲಿ ಅಂತಂದರು. ನನಗೆ ಓಕೆ ಆಗೋ ಗಂಟ ಬಿಡಲ್ಲ ಅನ್ನೋಳು ನಾನು. ನಂಗೆ ಫುಲ್ 100 ಓಕೆ ಅನ್ಸೋವರೆಗೂ ನಾನು ಬಿಡಲ್ಲ. ಆ್ಯಂಡ್ ನಮ್ಮ ಅತ್ತಿಗೆ ಪಾಪ ಅವಳು ಪಾಪ ನಿದ್ದೆ ಬಿಟ್ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ನಾನು ಏನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತದು, ಓಕೆ ಆಗಲಿಲ್ಲ. ಸೊ ಅದನ್ನು ಅಲ್ಲಿಗೆ ಡ್ರಾಪ್ ಔಟ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಬಿಟ್ಟು ಬಂದು ಮಲ್ಕೊಬಿಟ್ಟೆ. ನನ್ನ ಕೈಲಿ ಆಗಲೂ ಇಲ್ಲ ಅದು. ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನಲ್ಲೇ ಡ್ರಾಪ್ ಔಟ್ ಮಾಡಿ ಬಂದು ಮಲ್ಕೊಂಡೆ. ಎಲ್ಲ ಓಕೆ ಚೆನ್ನಾಗೈತೆ ಬಿಡು ಚೆನ್ನಾಗೈತೆ ಅಂತಂದರು. ನನಗೆ ಓಕೆ ಆಗಲಿಲ್ಲ. ಆ್ಯಂಡ್ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ನಡಿ ಸಂಧ್ಯಾ ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಾನು ಹೋಗಿ ಮಲ್ಕೊಂಡು ಆಮೇಲೆ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲೂ ಹೋಗಲಿಲ್ಲ. ಡೈರೆಕ್ಟು ನಮ್ಮ ಗಣೇಶ ಮಾರ್ನಿಂಗ್ ಎದ್ದು ಡೆಕೋರೇಟ್ ಮಾಡಿದ್ದೆ. ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್.